ರೇಟ್ ಮಾತ್ರ ಕೇವಲ 350 ರೂಪಾಯಿ ಇದೆ. ನೀವು ಸಾವಿರ ಗಟ್ಟಲೆ ದುಡ್ಡು ಹಾಕಿ ರೇನ್ ಗನ್ನ ತರೋದಕ್ಕಿಂತ 350 ರೂಪಾಯಿ ಕೊಟ್ಟು ಈ ಒಂದು ಜೆಟ್ ತರೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ ನಾನು. ನೋಡಿ ಇಲ್ಲಿ 2 ಲಾಕ್ಗಳಿದ್ದಾವೆ. ಈ 2 ಲಾಕ್ಗಳಲ್ಲಿ ನಾವು ಸೆಟ್ಟಿಂಗ್ ಮಾಡಬಹುದು. ನಮಗೆ ಎಷ್ಟು ದೊಡ್ಡ ಜಾಗ ಬೇಕು ಅಂತ ಹೇಳಿ ಇಷ್ಟು ದೊಡ್ಡ ಜಾಗ ಇದು ಕವರ್ ಮಾಡ್ತಾ ಇದ್ದಾನೆ. ಹಿಂದ್ಗಡೆದು ಈ ಕಡೆ ಮಾತ್ರ ನೀರು ಬೀಳ್ತಾ ಇಲ್ಲ ನೋಡಿ, ತುಂಬ ದೂರದವರೆಗೆ ಹಾರ್ತಾ ಇದೆ. ಮತ್ತೊಂದು ನೆಜಲು ನೀರನ್ನ ಚದುರಿಸ್ಕೊಂಡು ಇಲ್ಲೇ ಹತ್ರನೇ ಬೀಳಿಸ್ತಾ ಇದೆ. ಮಾಡಬಹುದು. ಇಷ್ಟು ಜಾಗ ಬೇಕಂತ ಇಷ್ಟು ಜಾಗ ನೀರು ಕೊಡಬಹುದು, ಇಷ್ಟು ಜಾಗ ಬೇಕಂದ್ರೆ ಇಷ್ಟಾಗಿ ನೀರು ಕೊಡಬಹುದು, ಇಷ್ಟು ಜಾಗ ಬೇಕಂತ ಹೇಳಿದ್ರೆ ಇಷ್ಟು ಜಾಗ ಕೂಡ ನಾವು ನೀರನ್ನ ಕೊಡಬಹುದು. ಇದರ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ವೀಕ್ಷಕರೇ ಸಖತ್ತಾಗಿದೆ. ಸಖತ್ತಾಗಿದೆ, ವರ್ಣನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಸೂಪರ್ ಆಗಿದೆ ಕ್ವಾಲಿಟಿ. ಹಾಯ್ ವೀಕ್ಷಕರೇ, ನಾವು ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ಜಲಧಾರ ಕಂಪನಿಯ ಅಥವಾ ಗಜಾ ಕಂಪನಿಯ ಅಥವಾ ನಮ್ಮದು ಗಗನ ಕಂಪನಿಯ ಹಾಗೆ ಬೇರೆ ಕಂಪನಿಯ ಜೆಟ್ಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಆದರೆ ನನಗೆ ಹರಿತ್ ಎನ್ನುವಂಥ ಒಂದು ಕಂಪನಿಯ ಜೆಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕಂದ್ರೆ ತುಂಬ ಆಸೆ ಇತ್ತು. ಯಾಕಪ್ಪ ಅಂತ ಹೇಳಿದರೆ ನಾನು ತುಂಬ ಕಡೆ ಕೇಳಲ್ಪಟ್ಟಿದೆ ಇದರ ಒಂದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆವಿ ಆಗಿರುತ್ತೆ, ಇದರ ಮಟೀರಿಯಲ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಕೂಡ ಇದು ಕೆಲಸ ಮಾಡುವಂಥ ಒಂದು ರೀತಿ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾನು ಕೇಳಲ್ಪಟ್ಟಿದೆ. ಸೊ ಹಾಗಾಗಿ ನಾನು ಹರಿತ್ ಕಂಪನಿಯ ಯಾವುದಾದ್ರು ಜೆಟ್ ಸಿಗುತ್ತಾ ಅಂಥೇಳಿ ಮಾರ್ಕೆಟಲ್ಲಿ ಹುಡುಕ್ತಾ ಇದ್ದೆ. ಆದರೆ ನನಗೆ ತುಂಬ ದಿನಗಳಿಂದ ಸಿಕ್ಕಿಲ್ಲಾಗಿತ್ತು. ಸೊ ಹಾಗಾಗಿ ಇವತ್ತು ನನಗೆ ಹರಿತ್ ಕಂಪನಿಯ ಒಂದು ಜೆಟ್ ಸಿಕ್ಕಿದೆ. ಅದು ಪಾರ್ಟ್ ಸರ್ಕಲ್ಲು, ಅಂದರೆ ನಮಗೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗವನ್ನು ಮಾತ್ರ ನಾವು ಹಸಿ ಮಾಡ್ಕೊಳ್ಬೋದು ಅಂತ ಒಂದು ಉತ್ತಮವಾದಂಥ ಒಂದು ಜೆಟ್ ಸಿಕ್ಕಿದೆ ನನಗೆ. ಈ ಜೆಟ್ಟು ಎಲ್ಲ ಕಡೆ ಸಿಗೋದಿಲ್ಲ, ತುಂಬ ರೇರ್ ಸಿಗೋದು. ನನಗೆ ಇವತ್ತು ಸಿಕ್ಕಿದೆ ಇದು ಜೆಟ್ಟು. ಈ ಜೆಟ್ ನನಗೆ ಎಲ್ಲಿ ಸಿಕ್ಕಿದ್ದು ಅಂತ ಹೇಳಿದರೆ ಮಹೀಂದ್ರ ಹಾರ್ಡ್ವೇರ್ಸ್ ಅಂತ ಒಂದು ಅಂಗಡಿ ಇದೆ ನಮ್ಮೂರಲ್ಲಿ. ಆ ಅಂಗಡಿಯಲ್ಲಿ ನನಗೆ ಈ ಒಂದು ವಿಶೇಷವಾದಂಥ ತುಂಬ ರೇರ್ ಆದಂಥ ಒಂದು ಜೆಟ್ ನನಗೆ ಸಿಕ್ಕಿದೆ. ಒಂದು ವೇಳೆ ನಿಮಗೂ ಕೂಡ ಈ ಜೆಟ್ ಬೇಕಂತ ಹೇಳಿದರೆ ಕೆಳಗಡೆ ಒಂದು ನಂಬರ್ ಕಾಣಿಸ್ತಾ ಇದೆ, ಮಹೀಂದ್ರ ಹಾರ್ಡ್ವೇರ್ಸ್ ಅಂತ ಹೇಳಿ, ಅಲ್ಲಿ ನೀವು ಕರೆ ಮಾಡಿ ಈ ಜೆಟ್ಟನ್ನು ಪಡ್ಕೊಳ್ಬೋದು ವೀಕ್ಷಕರೇ. ಇದನ್ನು ಕೊಂಡುಕೊಳ್ಳುವಾಗ ನನಗೆ ಅನಿಸ್ತು ಇದು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ, ಹಾಗೆ ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ ಅಂತ ಅನಿಸ್ತು ನನಗೆ. ಇದರ ಒಂದು ಜೆಟ್ಗಳು ಸ್ಟಾರ್ಟ್ ಆಗೋದೇ 350 ರೂಪಾಯಿಂದ 10,000 15,000ವರೆಗೆ ಜೆಟ್ಗಳು ಇದರಲ್ಲಿದ್ದಾವೆ. ಇಂಟರ್ನ್ಯಾಷನಲ್ ಒಂದು ಕ್ವಾಲಿಟಿ ಹೊಂದಿದೆ ಇದು ವೀಕ್ಷಕರೇ, ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿಮುಟ್ಟಾಗಿದೆ. ಈ ಜೆಟ್ನ ಬಗ್ಗೆ ಮಾಹಿತಿ ನಿಮಗೆ ಇವತ್ತು ನಾನು ಕೊಡ್ತೇನೆ. ಇದು ಹರಿದ್ವಾರದ ಕಂಪನಿ ಅಂತ ನಾನು ನಿಮಗೆ ಹೇಳಿದ್ದೇನೆ. ಸೊ ಹಾಗಾದರೆ ವೀಕ್ಷಕರೇ ನೋಡೋಣ, ಇವಾಗ ಬಿಚ್ಚಿ ನೋಡೋಣ ಇದು ಹೇಗಿದೆ ಅಂಥೇಳಿ. ನೋಡಿ ಇದರ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ವೀಕ್ಷಕರೇ ಸಖತ್ತಾಗಿದೆ. ವರ್ಣನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಸೂಪರ್ ಆಗಿದೆ ಇದರ ಕ್ವಾಲಿಟಿ. ತುಂಬ ಹೆವಿ ಕೂಡ ಇದೆ. ಹರಿತ್ ಕಂಪನಿಯ ಒಂದು ಜೆಟ್ ಇದು, ತುಂಬ ಸೂಪರ್ ಆದಂಥ ಜೆಟ್ಟು. ಇವಾಗ ನೋಡೋಣ ಇದಕ್ಕೆ ಇದು ಎಷ್ಟು ರೂಪಾಯಿ, ಹಾಗೆ ಕೂಡ ಎಷ್ಟು ದೊಡ್ಡ ಜಾಗವನ್ನು ಕವರ್ ಮಾಡುತ್ತೆ, ಎಷ್ಟು ನೀರನ್ನು ಸ್ಪ್ರಿಂಕಲ್ ಮಾಡುತ್ತೆ, ಹಾಗೆ ಕೂಡ 3 HP ಒಂದು ಸಾಧಾರಣ ಪಂಪ್ ನಮ್ಮ ಹತ್ರ ಇದ್ದರೆ ಎಷ್ಟು ಜೆಟ್ಗಳನ್ನು ನಾವು ಇದು ಕೂರಿಸ್ಬೋದು ಅಂತ ಹೇಳಿ ಇವತ್ತಿನ ಸಂಚಿಕೆ ನಿಮಗೆ ಹೇಳ್ತೇನೆ ವೀಕ್ಷಕರೇ. ಇದಕ್ಕೆ ಆ್ಯಕ್ಚುಯಲ್ ರೇಟು ಎಷ್ಟು 400 ಎಷ್ಟಿದೆ ಇದಕ್ಕೆ ಎಮ್ ಆರ್ ಪಿ 415 ರೂಪಾಯಿ ಇದೆ ಕಂಪ್ನಿಯವರು ಕೊಡುವಂಥದ್ದು. ಆದರೆ ನಾವು ಹೇಳಿರುವಂಥ ಅಂಗಡಿಯಲ್ಲಿ ನೀವು ಪರ್ಚೇಸ್ ಮಾಡಿದರೆ ಕೇವಲ 350 ರೂಪಾಯಿಗೆ ಒಂದು ಜೆಟ್ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ 415 ರೂಪಾಯಿಗೆ ಒಂದು ಜೆಟ್ ಇದೆ. ಹಾಗೆ ಕೂಡ ಎಷ್ಟು ದೊಡ್ಡ ಜಾಗವನ್ನು ಇದು ಕವರ್ ಮಾಡುತ್ತೆ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಬರುತ್ತೆ. ಇದು 2 kg ಪ್ರೆಷರ್ ಇದ್ದಾವಾಗ 80 ಅಡಿಯಷ್ಟು ಜಾಗವನ್ನು ಇದು ಕವರ್ ಮಾಡುತ್ತಂತೆ. ಒಂದು ಸೈಡ್ 40, ಮತ್ತೊಂದು ಸೈಡ್ 40, ಟೋಟಲ್ 80 ಅಡಿಯಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ. ಹಾಗೆ ಕೂಡ ಒಂದು ತಾಸಿಗೆ ಎಷ್ಟು ನೀರನ್ನು ಇದು ಸ್ಪ್ರಿಂಕಲ್ ಮಾಡುತ್ತೆ, ಎಷ್ಟು ನೀರನ್ನು ಡಿಸ್ಚಾರ್ಜ್ ಮಾಡುತ್ತೆ ಅನ್ನುವಂಥ ಮತ್ತೊಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಆನ್ಸರ್ ಹೇಳಿದ್ರೆ ಇದು ಒಂದು ತಾಸಿಗೆ 2 kg ಪ್ರೆಷರ್ ಇದ್ದಾವಾಗ 1250 ಲೀಟ್ರಷ್ಟು ನೀರನ್ನು ಇದು ಡಿಸ್ಚಾರ್ಜ್ ಮಾಡುತ್ತಂತೆ. ಹಾಗೆ ಕೂಡ 3 HP ಒಂದು ಪಂಪ್ ಇದೆ ನಮ್ಮ ಬಳಿಯಲ್ಲಿ. 3 HP ಪಂಪಿಗೆ ಇದನ್ನು ಎಷ್ಟು ಕೂರಿಸ್ಬೋದು ಅಂತ ಹೇಳಿದರೆ 3 HP ಪಂಪಿಗೆ ಒಂದು 10 ರಿಂದ 12 ಜೆಟ್ಗಳನ್ನು ನಾವು ಇದನ್ನು ಫಿಕ್ಸ್ ಮಾಡ್ಬೋದು 3 HP ಪಂಪಿಗೆ. ಇವಾಗ ವೀಕ್ಷಕರೇ ಇದನ್ನು ನಾನು ಸೆಟ್ಟಿಂಗ್ ಮಾಡಿ ಇದು ಫಿಕ್ಸ್ ಮಾಡಿ ತೋರಿಸ್ತೇನೆ ನಿಮಗೆ ಯಾವ ರೀತಿಯಾಗಿ ಇದು ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿ. ಇದು ಆ್ಯಕ್ಚುಲಿ ನಮಗೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗವನ್ನು ಮಾತ್ರ ನಾವು ಇದರಲ್ಲಿ ಕವರ್ ಮಾಡ್ಬೋದು. ಇಷ್ಟು ಜಾಗ ಬೇಕಂತ ಹೇಳಿದ್ರೆ ಇಷ್ಟು ಜಾಗಕ್ಕೆ ನೀರು ಕೊಡ್ಬೋದು, ಇಷ್ಟು ಜಾಗ ಬೇಕಂದರೆ ಇಷ್ಟು ಜಾಗಕ್ಕೆ ನೀರು ಕೊಡ್ಬೋದು, ಇಷ್ಟು ಜಾಗ ಬೇಕಂತ ಹೇಳಿದ್ರೆ ಇಷ್ಟು ಜಾಗ ಕೂಡ ನಾವು ನೀರನ್ನು ಕೊಡ್ಬೋದು. ಇದರಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ 2 ನೋಸಲ್ಸ್ಗಳಿದ್ದಾವೆ ನೀರನ್ನು ಸ್ಪ್ರಿಂಕಲ್ ಮಾಡುವಂಥದ್ದು. ನೋಡಿ ಇಲ್ಲಿಂದನೂ ಕೂಡ ನೀರು ಸ್ಪ್ರಿಂಕಲ್ ಆಗುತ್ತೆ, ಇಲ್ಲಿಂದನೂ ಕೂಡ ನೀರು ಸ್ಪ್ರಿಂಕಲ್ ಆಗುತ್ತೆ. ಬನ್ನಿ ವೀಕ್ಷಕರೇ, ಇದನ್ನು ಇವಾಗ ಸೆಟ್ಟಿಂಗ್ ಮಾಡಿ ತೋರಿಸ್ತೇನೆ ನಿಮಗೆ. ಇದಕ್ಕೆ ಒಂದು ಟೆಫ್ಲನ್ ಟೇಪನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದರೆ ನೀರು ಸ್ವಲ್ಪನೂ ಕೂಡ ಲೀಕ್ ಆಗಲಿಕ್ಕೆ ಕೊಡಬಾರ್ದು. ಸ್ವಲ್ಪ ನೀರು ಅಂತ ಹೇಳಿದರೆ ದೊಡ್ಡ ಒಂದು ಹಳ್ಳನಾಗ್ಬಿಡುತ್ತೆ.
ನೋಡಿ ಟೆಫ್ಲಾನ್ ಟೇಪನ್ನು ಹಾಕಿದ್ದೇನೆ. ಫಸ್ಟ್ ನಾನು ನೀರು ಬಿಡ್ತೇನೆ. ನೀರು ಬಿಟ್ಟು ಅದರ ಕಾರ್ಯ ಹೇಗೆ ನಿರ್ವಹಿಸ್ತಂತ ನಿಮಗೆ ತೋರಿಸ್ತೇನೆ. ನಂತರ ನಿಮಗೆ ತೋರಿಸ್ತೇನೆ ಇದರ ಸೆಟ್ಟಿಂಗನ್ನು ನಾವು ಹೇಗೆ ಮಾಡಬೇಕು, ಎಷ್ಟು ದೊಡ್ಡ ಜಾಗ ಬೇಕಂತ ಹೇಳಿದರೆ ಯಾವ ರೀತಿಯಾಗಿ ಸೆಟ್ ಮಾಡಬೇಕು ಅನ್ನೋದನ್ನು ಇವಾಗ ನಿಮಗೆ ತೋರಿಸ್ತೇನೆ ನಾನು. ಇಲ್ಲಿ ಯೂಶ್ವಲಿ 2 ಲಾಕ್ಗಳನ್ನು ಕೊಟ್ಟಿರ್ತಾರೆ ನೋಡಿ. ಇಲ್ಲಿ 2 ಲಾಕ್ಗಳಿದ್ದಾವೆ. ಈ 2 ಲಾಕ್ಗಳಲ್ಲಿ ನಾವು ಸೆಟ್ಟಿಂಗ್ ಮಾಡ್ಬೋದು ನಮಗೆ ಎಷ್ಟು ದೊಡ್ಡ ಜಾಗ ಬೇಕು ಅಂಥೇಳಿ. ಇವಾಗ ನಾನು ಫಸ್ಟಿಗೆ ಸ್ವಲ್ಪವೇ ಜಾಗವನ್ನು ಹಸಿ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ ಮೇನ್ ಸ್ವಿಚ್ ಆನ್ ಮಾಡಿದ್ದೇನೆ. ಇವಾಗ ವಾಲ್ವನ್ನು ಆನ್ ಮಾಡಿ ತೋರಿಸ್ತೇನೆ ಯಾವ ರೀತಿಯಾಗಿ ನೀರು ಸ್ಪ್ರಿಂಕಲ್ ಆಗುತ್ತಂತ ನೀವೇ ನೋಡಿ. ಈ ಒಂದು ಜೆಟ್ಟನ್ನು ನೀವು ಬಳಸಿದರೆ ವೀಕ್ಷಕರೇ, ನೀವು ರೇನ್ ಗನ್ನನ್ನು ಮರ್ತೇ ಬಿಡ್ತೀರಾ. ಅಷ್ಟು ರೇನ್ ಗನ್ ಟೈಪಲ್ಲೇ ಇದು ನೀರನ್ನು ಸ್ಪ್ರಿಂಕಲ್ ಮಾಡ್ತಾ ಇದೆ. ನೋಡಿ ಇಲ್ಲಿ ನಿಮಗೆ ತೋರಿಸ್ತೇನೆ ನಾನು, ಒಂದು ನಿಮಿಷ. ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ 2 ನೋಸಲ್ಸ್ಗಳಿಂದ ಇದು ನೀರು ಸ್ಪ್ರಿಂಕಲ್ ಮಾಡ್ತಾ ಇದೆ. ಒಂದು ನೋಸಲ್ಲು ತುಂಬ ದೂರದವರೆಗೆ ಹಾರ್ತಾ ಇದೆ, ಮತ್ತೊಂದು ನೋಸಲ್ಲು ನೀರನ್ನು ಚದುರಿಸ್ಕೊಂಡು ಇಲ್ಲೇ ಹತ್ತಿರನೇ ಬೀಳಿಸ್ತಾ ಇದೆ. ಸೊ ಹಾಗಾಗಿ ಇದು ದೂರದವರೆಗೆ ಕೂಡ ನೀರು ಸ್ಪ್ರಿಂಕಲ್ ಮಾಡುತ್ತೆ, ಹಾಗೆ ಕೂಡ ಹತ್ತಿರದವರೆಗೂ ಕೂಡ ನೀರು ಸ್ಪ್ರಿಂಕಲ್ ಮಾಡುತ್ತೆ. ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ ಇದು ಹತ್ತಿರದಲ್ಲಿ ನೀರು ಸ್ಪ್ರಿಂಕಲ್ ಮಾಡ್ತಾ ಇದೆ, ಇದು ದೂರದಲ್ಲಿ ನೀರು ಸ್ಪ್ರಿಂಕಲ್ ಮಾಡ್ತಾ ಇದೆ. ನೋಡಿ ಎಷ್ಟು ದೂರದಲ್ಲಿ ಹೋಗ್ತಾ ಇದೆ. ಇಲ್ಲಿ ಸ್ವಲ್ಪ ಇಲ್ಲಿಂದ ತೋರಿಸಿ, ಕರೆಕ್ಟ್ ಹಿಂದಿಂದ ತೋರಿಸೋದಕ್ಕೆ ನೀವು ಇಲ್ಲಿ ಗೊತ್ತಾಗುತ್ತೆ. ನೋಡಿ ಬಿಡ್ಲಾ ಕೈ. ನಿಜವಾಗ್ಲೂ ನೀವು ಇದನ್ನು ಯೂಸ್ ಮಾಡಿದರೆ ರೇನ್ ಗನ್ನನ್ನು ಮರ್ತೇ ಬಿಡ್ತೀರಾ. ಎಲ್ಲರೂ ಇದೇ ಒಂದು ಜೆಟ್ಟನ್ನೇ ಯೂಸ್ ಮಾಡ್ತೀರಾ. ರೇಟ್ ಮಾತ್ರ ಕೇವಲ 350 ರೂಪಾಯಿ ಇದೆ. ನೀವು ಸಾವಿರ ಗಟ್ಟಲೆ ದುಡ್ಡು ಹಾಕಿ ರೇನ್ ಗನ್ನನ್ನು ತರೋದಕ್ಕಿಂತ 350 ರೂಪಾಯಿ ಕೊಟ್ಟು ಈ ಒಂದು ಜೆಟ್ಟನ್ನು ತರೋದು ತುಂಬ ಉತ್ತಮ ಅಂತಲೇ ಹೇಳ್ತೇನೆ ನಾನು. ಇವಾಗ ನೋಡಿ ನಾನು ಸ್ವಲ್ಪ ದೊಡ್ಡ ಜಾಗವನ್ನು ಹಸಿ ಮಾಡಿಸ್ತೇನೆ. ನೋಡಿ ಇವಾಗ ನೀರು ಅಲ್ಲಿವರೆಗೆ ಹೋಗ್ತದೆ ನೋಡಿ. ನೋಡಿ ನೋಡಿ ಇಲ್ಲಿವರೆಗೆ ಬಂತು. ಇವಾಗ ನೋಡಿ 180 ಡಿಗ್ರಿಯಷ್ಟು ಜಾಗವನ್ನು ಇದು ಕವರ್ ಮಾಡ್ತಾ ಇದೆ. ಕರೆಕ್ಟ್ ಇಲ್ಲಿಂದ ಇಷ್ಟು ದೊಡ್ಡ ಜಾಗವನ್ನು ಇದು ಕವರ್ ಮಾಡ್ತಾ ಇದೆ. ನಾನು ಹಿಂದ್ಗಡೆದು ಈ ಕಡೆ ಮಾತ್ರ ನೀರು ಬೀಳ್ತಾ ಇಲ್ಲ ನೋಡಿ. ನೋಡಿ ಕರೆಕ್ಟ್ ಇಷ್ಟು ಜಾಗವನ್ನು ಮಾತ್ರ ಇದು ಕವರ್ ಮಾಡ್ತಾ ಇದೆ ನೋಡಿ. ಇವಾಗ ನೋಡಿ ಇಷ್ಟು ನನ್ನ ಕಡೆ ಬರ್ತಾ ಇರೋದು ಕೇವಲ ನನ್ನಷ್ಟು ಜಾಗ ಬಿಟ್ಟು ಅದು ಕವರ್ ಮಾಡ್ತಾ ಇದೆ. ಇವಾಗ ಮತ್ತೆ ಸಣ್ಣ ಜಾಗವನ್ನು ನಾನು ಕವರ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ ಇಷ್ಟು ಜಾಗ, ಒಂದಿಷ್ಟು ಜಾಗ ಮಾತ್ರ ನಾನು ಕವರ್ ಮಾಡ್ತಾ ಇದ್ದೇನೆ ಇದಕ್ಕೆ. ನೋಡಿ ಇವಾಗ ಇಷ್ಟು ದೊಡ್ಡ ಜಾಗ ಮಾತ್ರ ಕವರ್ ಮಾಡ್ತಾ ಇಲ್ಲ ನಾನು. ಹಿಂದಿನಷ್ಟು ದೊಡ್ಡ ಜಾಗ ಇದು ಕವರ್ ಮಾಡ್ತಾ ಇಲ್ಲ, ಕೇವಲ ಇಷ್ಟು ಜಾಗವನ್ನು ಇದು ಕವರ್ ಮಾಡ್ತಾ ಇದೆ ನೋಡಿ. ನೋಡಿ ಇಷ್ಟು ಜಾಗ ಕವರ್ ಮಾಡ್ತಾ ಇದೆ ನೋಡಿ. ಇಷ್ಟೇ ಜಾಗವನ್ನು ಇದು ಮಾತ್ರ ಇದು ಕವರ್ ಮಾಡ್ತಾ ಇದೆ. ಇದರ ಸೌಂಡ್ ನೋಡಿ ಗೊತ್ತಾಗುತ್ತೆ. ಇದರ ಸೌಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಒಳ್ಳೆಯ ಒಂದು ವಿಧಾನದಲ್ಲಿ ನೀರನ್ನು ಸ್ಪ್ರಿಂಕಲ್ ಮಾಡ್ತಾ ಇದೆ ಅಂಥೇಳಿ.
ಇವಾಗ ವೀಕ್ಷಕರೇ ನಾನು ನೀರನ್ನು ಸ್ಟಾಪ್ ಮಾಡ್ತೇನೆ, ಸ್ಟಾಪ್ ಮಾಡಿ ತೋರಿಸ್ತೇನೆ ಇದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿ. ನೋಡಿ ಇದಕ್ಕೆ ಲಾಕಿಂಗ್ ಸಿಸ್ಟಮ್ ಹೇಗಿದೆ ಅಂತ ತೋರಿಸ್ತೇನೆ ನಿಮಗೆ. ಇವಾಗ ನೋಡಿ ಈ ರೀತಿಯಾಗಿ 2 ಲಾಕ್ಗಳಿರ್ತವೆ. ಈ ಲಾಕ್ಗಳನ್ನು ನಾವು ಹೀಗೆ ಸರಿಸ್ಲಿಕ್ಕೆ ಬರುತ್ತೆ, ಈ ರೀತಿಯಾಗಿ ಲಾಕ್ಗಳನ್ನು ಸರಿಸ್ಲಿಕ್ಕೆ ಬರುತ್ತೆ ನೋಡಿ. ನೋಡಿ ಇದೆರಡರ ಮಧ್ಯೆ ಈ ಒಂದು ಕೋಲ್ ಇರುತ್ತೆ. ಈ ಕೋಲು ಇಲ್ಲಿ ಮತ್ತು ಇಲ್ಲಿ ಎಷ್ಟು ದೊಡ್ಡ ಜಾಗ ಇದೆ ಅಷ್ಟು ದೊಡ್ಡ ಜಾಗವನ್ನು ಮಾತ್ರ ಇದು ಒಣದಿಡುತ್ತೆ. ಹಾಗೆ ಕೂಡ ಬಾಕಿದು ಫುಲ್ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಜಾಗವನ್ನು ಇದು ಹಸಿ ಮಾಡುತ್ತೆ. ಇಷ್ಟು ದೊಡ್ಡ ಸರ್ಕಲ್ ಹಸಿ ಮಾಡುತ್ತೆ. ಕೇವಲ ಇಷ್ಟು ದೊಡ್ಡ ಸರ್ಕಲ್ ಮಾತ್ರ ಇದು ಒಣದಿಡುತ್ತೆ. ನಾವು ಇದನ್ನು ದೊಡ್ಡದು ಮಾಡಿದವಾಗ ನೋಡಿ ಕರೆಕ್ಟ್ ಅರ್ಧದಷ್ಟು ಮಾಡಿದವಾಗ ಇಷ್ಟು ದೊಡ್ಡ ಕರೆಕ್ಟ್ ಅರ್ಧದಷ್ಟು ಜಾಗ ಇದು ಅರ್ಧ ಸರ್ಕಲ್ಷ್ಟು ಜಾಗ ಇದು ಹಸಿ ಮಾಡುತ್ತೆ. ಮತ್ತು ಅರ್ಧದಷ್ಟು ಸರ್ಕಲ್ ಇದು ಅಷ್ಟು ದೊಡ್ಡ ಜಾಗವನ್ನು ಇದು ಒದ್ದೆ ಮಾಡುತ್ತೆ. ಸೊ ಈ ರೀತಿಯಾಗಿ ಇದು ವರ್ಕ್ ಮಾಡುತ್ತೆ ವೀಕ್ಷಕರೇ. ಇವಾಗ ನೋಡೋಣ, ಅಳತೆ ಮಾಡಿ ನೋಡೋಣ ಎಷ್ಟು ದೂರವರೆಗೆ ನೀರು ಹಾರಿದೆ ಅಂಥೇಳಿ. ಇನ್ನೊಂದ್ಸಲ ಚಾಲು ಮಾಡಿ ಒದ್ದೆ ಮಾಡಿ ತೋರಿಸ್ತೇನೆ ನಿಮಗೆ. ಅಲ್ಲಿವರೆಗೆ ನಾನು ನೀರನ್ನು ಇದು ಮಾಡ್ತಾ ಇದ್ದೇನೆ. ಆಫ್ ಮಾಡಲ ಇವಾಗ. ಅಲ್ಲಿ ಹಸಿಯಾಗಿ ಕಾಣಿಸ್ತಾ ಇರುತ್ತೆ ನೋಡಿ ವೀಕ್ಷಕರೇ. ಅಲ್ಲಿ ಈಗ ಹಸಿ ಮಾಡಿದ್ದಿದೆ. ನೋಡೋಣ, ನಾನು ಟೇಪ್ ತೊಗೊಂಡು ಬರ್ತೇನೆ, ನೋಡೋಣ ಅಳೆದು. ನೋಡಿ ವೀಕ್ಷಕರೇ, ಟೇಪ್ ತೊಗೊಂಡು ಬಂದಿದ್ದೇನೆ. ಇವಾಗ ಲೈವ್ ಆಗಿ ನಿಮಗೆ ತೋರಿಸ್ತೇವೆ ನಿಜವಾಗ್ಲೂ ಇದು 40 ಅಡಿ ಎಷ್ಟು ಜಾಗ ಇದು ಕವರ್ ಮಾಡಿದೆಯೋ ಇಲ್ಲ ಅಂತೇಳಿ. ತೊಗೊಳ್ಳಿ, ನೀವು ತೊಗೊಂಡಲ್ಲಿ ಹಸಿದ್ದಲ್ಲಿ ಹೋಗಿ. ಇಲ್ಲಿ ಹಿಡ್ಕೊತೇನೆ. ನಲವತ್ತೈದು ಅಡಿ ಉಂಟಾ? ಹಾಂ, ಫುಲ್ ಪಕ್ಕ ನೀರು ಹರಿದು 45 ಅಡಿ ಉಂಟಾ? ಹಾಂ 45, ಸ್ವಲ್ಪ ಕಡಿಮೆ ಇದೆ, 44.5. 44.5 ಉಂಟಾ? ಹಾಂ. ನೋಡಿ ವೀಕ್ಷಕರೇ, ಕಂಪ್ನಿಯವರು 40 ಅಡಿ ಹಾರ್ತ ಅಂತ ಹೇಳಿದ್ರು. ಇಲ್ಲಿ ನಮಗೆ 44.5 ಹಾರ್ತಾ ಉಂಟು. ಆ್ಯಕ್ಚುಲಿ ಕಂಪ್ನಿಯವರು ಸ್ವಲ್ಪ ಕಡಿಮೆನೇ ಹೇಳಿರ್ತಾರೆ, ಅದು ಹಾರದು ಸ್ವಲ್ಪ ಜಾಸ್ತಿನೇ ಹಾರ್ತಾ ಇರುತ್ತೆ. ಸೊ ಇವಾಗ ಇದಕ್ಕೆ ಸ್ಟಾರ್ ಕೊಡುವಂಥ ಸಮಯ. ಇದಕ್ಕೆ ಸ್ಟಾರ್ ಕೊಡೋದಾದ್ರೆ ನಾನು ಕಣ್ಣು ಮುಚ್ಚಿದ್ದಕ್ಕೆ 10ಗೆ 10 ಸ್ಟಾರ್ ಕೊಡ್ತೇನೆ. ಯಾಕಂತ ಹೇಳಿದ್ರೆ ಇದರ ವರ್ಕಿಂಗು ತುಂಬ ಸೂಪರಾಗಿ ವರ್ಕ್ ಮಾಡ್ತಾ ಇದೆ. ಹಾಗೆ ಕೂಡ ರೇನ್ ಗನ್ ಟೈಪಲ್ಲಿ ನೀರಲ್ಲಿ ಸ್ಪ್ರಿಂಕಲ್ ಮಾಡ್ತಾ ಇದೆ. ವೈಬ್ರೇಷನ್ ಕೂಡ ಜಾಸ್ತಿ ಇಲ್ಲ. ಜಾಗ ಕೂಡ ತುಂಬ ಚೆನ್ನಾಗಿ ಕವರ್ ಮಾಡ್ತಾ ಇದೆ. ಸ್ವಲ್ಪ ಅದ್ರ ಬುಡದಿಂದ ಹಿಡಿದು ಎಂಡ್ವರೆಗೆ ಕರೆಕ್ಟಾಗಿ ಈವನ್ ಆಗಿ ಇದು ನೀರನ್ನು ಸ್ಪ್ರಿಂಕಲ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ನಾನು 10ಗೆ 10 ಸ್ಟಾರ್ ಕೊಡ್ತೇನೆ ವೀಕ್ಷಕರೇ. ಹಾಗಾದರೆ ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ವೀಕ್ಷಕರೇ, ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೆ ನಗ್ತಾರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್. ಎಲ್ಲಿವರೆಗಿದೆ? ಸ್ವಲ್ಪ ಎತ್ತಿ ಟೇಪ್ ಟೈಟ್ ಮಾಡಿ.